ನೂತನವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ನಮ್ಮ ಹಿರಿಯರಾದಂಥ ಕಮಲಾ ಮೇಡಮ್ ಅವ್ರನ್ನ ಜಿಲ್ಲಾ ಗೌರವಾಧ್ಯಕ್ಷರಾಗಿ ಈ ದಿನ ನಾವು ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗಕ್ಕೆ ಈ ದಿನ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ರಾಜ್ಯ ಪದಾಧಿಕಾರಿಗಳಾಗಿ ಉಪಾಧ್ಯಕ್ಷರಾಗಿ ಆನಂದ್ ಕುಮಾರ್ ಗೌಡರು ಹಾಗೂ ನೂತನವಾಗಿ ರಾಜ್ಯ ಕಾರ್ಯದರ್ಶಿಯಾಗಿ ವಿನೋದ್ ಕುಮಾರ್ ಅವ್ರನ್ನ ಹಾಗೂ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಹಿರಿಕರಾದಂಥ ಕಮಲಾ ಮೇಡಮ್ ಅವ್ರನ್ನ ಮೈಸೂರು ಜಿಲ್ಲಾ ಗೌರವಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. ಅದೇ ರೀತಿ ಜಿಲ್ಲಾಧ್ಯಕ್ಷರಾಗಿ ಮೈತ್ರಿ ರಾಜ್ ಅವ್ರನ್ನೂ ಕೂಡ ಆಯ್ಕೆ ಮಾಡಿದ್ದೀವಿ. ಹಾಗೂ ನಮ್ಮ ಮಂಜುಳಾ ಮೇಡಮ್ ಅವ್ರನ್ನ ಜಿಲ್ಲಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದೀವಿ. ಹಾಗೂ ಚಾಮುಂಡೇಶ್ವರಿ ತಾಲೂಕು ಅಧ್ಯಕ್ಷರಾಗಿ ಇವತ್ತು ರವಿ ಪ್ರಸಾದ್ ಅವ್ರನ್ನೂ ಕೂಡ ಆಯ್ಕೆ ಮಾಡಿ ಇವತ್ತು ಸುಮಾರು ಒಂದು 20-25 ಜನ ಇವತ್ತು ರಾಜ್ಯ ಮಟ್ಟಕ್ಕೆ ಹಾಗೂ ಜಿಲ್ಲಾ ಮಟ್ಟಕ್ಕೆ ಇವತ್ತು ರಾಜ್ಯ ಮಟ್ಟದಿಂದ ಎಲ್ಲರನ್ನೂ ಕೂಡ ನಮ್ಮ ಸಿದ್ಧಾಂತನ ಒಪ್ಪಿ ನಮ್ಮ ವೇದಿಕೆಗೆ ಇವತ್ತೆಲ್ಲರೂ ಕೂಡ ಸೇರ್ಪಡೆಯಾಗಿದ್ದಾರೆ. ಮುಂದೆ ಎಲ್ಲರೂ ಕೂಡ ನಮ್ಮ ಜೊತೆ ಹೋರಾಟಕ್ಕೆ ಕೈ ಜೋಡಿಸಿ ನಿಮ್ಮ ಸಿದ್ಧಾಂತ ಏನಿದೆ ಅದೇ ರೀತಿ ನಾವು ಒಪ್ಪಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಇವತ್ತು ರಾಜ್ಯ ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಎಲ್ಲರನ್ನೂ ಕೂಡ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಎಲ್ಲರನ್ನೂ ಇವತ್ತು ಆಯ್ಕೆ ಮಾಡಲಾಗಿದೆ. ಸರ್, ನಿಜಕ್ಕೂ ಇವತ್ತು ಏನು, ಯಾಕೆಂದರೆ ಸತತವಾಗಿ ನಾನು 23-24 ವರ್ಷದಿಂದನೂ ಕೂಡ ಹೋರಾಟನ ಮಾಡ್ಕೊಂಡು ಬಂದಿದ್ವಿ. ನನ್ನ ಜೊತೆ ಸತತವಾಗಿ ನಮ್ಮ ವಕೀಲರಾದ ಚರಣರಾಜ್ ಕೂಡ ಅವರು ವಕೀಲರು ಮತ್ತು ಸಹ ನನ್ನ ಜೊತೆಲಿ ಕಾರ್ಯದರ್ಶಿಯಾಗಿ ರಾಜ್ಯ ಕಾರ್ಯದರ್ಶಿಯಾಗಿ 23 ವರ್ಷದಿಂದನೂ ಕೂಡ ಅವರು ನನ್ನ ಜೊತೆಲಿ ಸಹಕಾರ ಕೊಟ್ಟಿದ್ದಾರೆ. ಇವತ್ತೇನು ನಮ್ಮ ಸಂಘಟನೆ ಸ್ವಾಭಿಮಾನಿ ಬಳಗ ಹೆಚ್ಚು ಪ್ರಬಲವಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಮೈಸೂರಲ್ಲಿ ಎಲ್ಲ ತಾಲೂಕು ಹಾಗೂ ಗ್ರಾಮ ಹಾಗೂ ವಾರ್ಡ್ಗಳಲ್ಲಿ ಎಲ್ಲರೂ ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರನ್ನೂ ಆಯ್ಕೆ ಮಾಡಿ ಸತತವಾಗಿ ನಮ್ಮ ಸ್ವಾಭಿಮಾನಿ ಬಳಗಕ್ಕೆ ಕಾರ್ಯಕರ್ತರನ್ನ ಹೆಚ್ಚಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ. ಎಲ್ಲರೂ ಇವತ್ತು ಏನು ನಮ್ಮ ಹೋರಾಟವನ್ನು ನೋಡಿ ಇವತ್ತೆಲ್ಲ ಒಂದು ಕಡೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಒಂದು ನಿಟ್ಟಲ್ಲಿ ಎಲ್ಲಿ ಬಡವ್ರ ಪರವಾಗಿ ನಿಲ್ತಾ ಇದ್ದಾರೆ, ಆಮೇಲೆ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಅಲ್ಲೆಲ್ಲ ಕೂಡ ಇವತ್ತು ರಾಜ್ಯ ಮಟ್ಟದಿಂದ ಆಗ್ಬೋದು ಜಿಲ್ಲಾ ಮಟ್ಟದಿಂದ ಅವ್ರಿಗೆ ನಾವು ಅವ್ರು ಕರೆ ಮಾಡಿದಾಗ ಅಲ್ಲಿಗೆ ಹೋಗಿ ಅವರಿಗೆ ಒಂದು ನ್ಯಾಯ ಕೊಡಿಸೋ ಒಂದು ನಿಟ್ಟಿನಲ್ಲಿ ಇವತ್ತು ಹೋರಾಟ ಮಾಡ್ತಾಯಿದ್ವಿ. ಸತತವಾಗಿ ಮುಂದೆನೂ ಕೂಡ ಇವತ್ತು ಸ್ವಾಭಿಮಾನಿ ಬಳಗ ಒಂದು ಒಳ್ಳೆ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಈ ಮೈಸೂರು ಜಿಲ್ಲೆನ ಭದ್ರ ಮಾಡ್ತಾ ಇದ್ದೀವಿ ಸರ್. ಅದೇ ರೀತಿ ಎಲ್ಲರೂ ಕೂಡ ಅವರವರು ಖುಷಿಯಿಂದ ಇವತ್ತು ನಮ್ಮ ವೇದಿಕೆಗೆ ಸೇರ್ತಾ ಇದ್ದಾರೆ ಸರ್. ಸರ್, ನೂತನ ಪದಾಧಿಕಾರಿಗಳಿಗೆ ಏನಂದರೆ ಇವತ್ತು ಅವರೆಲ್ಲರೂ ಕೂಡ ನಮ್ಮ ಸಿದ್ಧಾಂತನ ಒಪ್ಪಿ ಬಂದಿರೋದ್ರಿಂದ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಅಲ್ಲಿ ಹೋರಾಟ ಮಾಡಿ, ಯಾವುದೂ ಹೋರಾಟನೂ ಕೂಡ ನ್ಯಾಯಯುತವಾಗಿ ಇರಲಿ, ಕಾನೂನನ್ನ ಮೀರಿ ಎಲ್ಲೂ ಕೂಡ ಹೋರಾಟ ಮಾಡೋದು ಬೇಡ. ಯಾಕೆಂದರೆ ಇವತ್ತು ಕಾನೂನು ಮೀರಿ ಹೋರಾಟ ಮಾಡಿದ್ರೆ ಇವತ್ತೆಲ್ಲ ಒಂದು ಕಡೆ ನಮ್ಮನ್ನು ಕುಗ್ಗಿಸೋಂಥ ಒಂದು ಪರಿಸ್ಥಿತಿ ಇರುತ್ತೆ. ಆದ್ದರಿಂದ ಇವತ್ತು ನಾವು ಕಾನೂನಲ್ಲಿ ಕಾನೂನು ಚೌಕಟ್ಟಲ್ಲಿ ಹೋರಾಟ ಮಾಡಬೇಕು ಅಂತ ಹೇಳಿ ಅವರೆಲ್ಲರಿಗೂ ಕೂಡ ಒಂದು ಸಲಹೆ ಕೊಟ್ಟು ಇವತ್ತು ನಮ್ಮ ವೇದಿಕೆಗೆ ಸೇರ್ಪಡೆಯಾಗಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗಕ್ಕೆ